Good afternoon, my dear students. Today we shall discuss about another important topic: power, resources, and opportunities in the subject gender, school and society. ಆತ್ಮೀಯ ಪ್ರಶಿಕ್ಷಣಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ಅಧಿಕಾರ, ಸಂಪನ್ಮೂಲಗಳು ಮತ್ತು ಅವಕಾಶಗಳು ಎಂಬ ವಿಷಯದ ಬಗೆಗೆ ಸಂಕ್ಷಿಪ್ತವಾಗಿ ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ. ಮೊದಲನೇದಾಗಿ ಅಧಿಕಾರಗಳಂದರೆ ಏನು ಅನ್ನೋದ್ರ ಬಗ್ಗೆ ನಾವು ಸ್ಪಷ್ಟವಾಗಿ ತಿಳಿಯುವಂಥ ಪ್ರಯತ್ನವನ್ನು ಇವತ್ತಿನ ತರಗತಿಯಲ್ಲಿ ಮಾಡೋಣ. ಸಾಮಾನ್ಯವಾಗಿ ಅಧಿಕಾರವೆಂದರೆ ಒಂದು ನಿರ್ದಿಷ್ಟ ಸನ್ನಿವೇಶದಲ್ಲಿ ಭಾಗವಹಿಸಲು ಇತರೆ ಅವಕಾಶಗಳು ಅಥವಾ ಒಂದು ಸಾಂದರ್ಭಿಕ ಸನ್ನಿವೇಶದಲ್ಲಿ ತಮ್ಮ ಅಧಿಕಾರ, ಭಾವನೆ, ಪ್ರತಿಪಾದನೆ, ಪ್ರಭಾವಗಳನ್ನು ಬಳಸಲಿರುವ ಸಂದರ್ಭಗಳೇ ಅವಕಾಶಗಳು. Gender and power relations continue to be at odds with each other in the past. It is the feeling of a power or argument or influence in a particular situation. That concept is called as the power or the opportunity. ಲಿಂಗತ್ವದ ಆಧಾರದಲ್ಲಿ ಪ್ರಾಚೀನ ಕಾಲದಿಂದ ಇಂದಿನ ಪ್ರಸ್ತುತ ಸನ್ನಿವೇಶದಲ್ಲಿ ಹೆಚ್ಚು ಅವಕಾಶಗಳು ಮಹಿಳೆಗಿಂತ ಸ್ತ್ರೀಯರಿಗೆ ಅಥವಾ ಮಹಿಳೆಗಿಂತ ಪುರುಷರಿಗೆ ಇರುವುದನ್ನು ಕಾಣಬಹುದು. ಅದು ಕುಟುಂಬ, ಸಮಾಜ, ವೈವಿಧ್ಯಮಯ ಸನ್ನಿವೇಶ ಮುಂತಾದ ಸಂದರ್ಭಗಳಲ್ಲಿ ಪುರುಷರಿಗೆ ಅವಕಾಶಗಳು ಹೆಚ್ಚು. ಅದನ್ನು ಬಳಸಿಕೊಂಡು ಪುರುಷ ಪ್ರಧಾನ ಸಮಾಜವನ್ನು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಅದನ್ನು ವರ್ಗಾಯಿಸಲು ತಮ್ಮ ಕಾರ್ಯವನ್ನು ಪುರುಷ ಪ್ರಧಾನ ಸಮಾಜ ಮಾಡುತ್ತಿದೆ. ಜೆಂಡರ್ ರೋಲ್ಸ್ ಅಂಡ್ ದ ಲ್ಯಾಕ್ ಆಫ್ ಪವರ್ ದಟ್ ವುಮೆನ್ ಹ್ಯಾವ್ ಇನ್ ಮೆನಿ ಟ್ರೆಡಿಷನಲ್ ಸೊಸೈಟೀಸ್ adversely affect the health of women in many ways. For example, reproductive roles and can be emphasized, resulting in high birth rate. ಹಾಗಾಗಿ ಈ ಥರದ ಕೆಲವೊಂದು ಅಂಶಗಳ ದೃಷ್ಟಿಯಲ್ಲಿ ನೋಡೋದಾದರೆ ಅದಕ್ಕೆ ಸಂಬಂಧಪಟ್ಟಂತಹ ಪುರುಷರಿಗಿರುವಂಥ ಕೆಲವು ಅವಕಾಶಗಳೇ ಹೆಚ್ಚಾಗಿಬಿಟ್ಟಿದೆ. ಆ ಹಿನ್ನೆಲೆಯಲ್ಲಿ ನಾವು ಆ ಥರದ ಸನ್ನಿವೇಶಗಳನ್ನು ಚರ್ಚೆ ಮಾಡುವಂಥ ಪ್ರಯತ್ನನೂ ಕೂಡ ಇವತ್ತು ಮಾಡಬೇಕಾಗುತ್ತೆ. ಬಿಫೋರ್ ಗೋಯಿಂಗ್ ಟು ದಟ್, ವಾಟ್ ಆರ್ ದ ರೀಸನ್ಸ್ ಫಾರ್ ದಿಸ್ ಆಪರ್ಚುನಿಟಿ? ಹಾಗಾದರೆ ಅವಕಾಶಗಳಿಗೆ ಸಂಬಂಧಪಟ್ಟಂಥ ಕಾರಣಗಳು ಏನಾದರೂ ಇದೆಯಾ ಅನ್ನುವಂಥ ವಿಚಾರಗಳನ್ನು ಕೂಡ ನಾವು ಚರ್ಚೆ ಮಾಡುವಂಥ ಪ್ರಯತ್ನವನ್ನು ಇಲ್ಲಿ ಮಾಡಬೇಕಾಗುತ್ತೆ. ಅಕಾರ್ಡಿಂಗ್ ಟು ದ ಜೆಂಡರ್ ಕಾನ್ಸೆಪ್ಟ್, ದ ಆಪರ್ಚುನಿಟೀಸ್ ಆಫ್ ದ ಮ್ಯಾನ್, ಲಿಂಗತ್ವದ ಆಧಾರದಲ್ಲಿ ಪುರುಷ ಹೊಂದಿರುವ ಅವಕಾಶಗಳು ಯಾವ ರೀತಿ ಅವಕಾಶಗಳಿದ್ದಾವೆ? ಪ್ಯಾಟ್ರಿಯಾರ್ಕಿ ಫ್ಯಾಮಿಲಿಯ ಮೇಲೆ, ಪ್ಯಾಟ್ರಿಯಾರ್ಕಿ ಆ್ಯಂಡ್ ದ ಪವರ್, patriarchy and the opportunity. We are going to discussing about that concept. That is, the first one is the family opportunity. ಒಂದು ಕುಟುಂಬದಲ್ಲಿ ಪುರುಷ ಅಥವಾ ಹಿರಿಯ ಪುರುಷ ವ್ಯಕ್ತಿ ಕುಟುಂಬದ ಮುಖ್ಯಸ್ಥನಾಗಿದ್ದು ಕುಟುಂಬದ ಎಲ್ಲ ಸದಸ್ಯರ ಮೇಲ್ವಿಚಾರಣೆ, ನಿಯಂತ್ರಣ, ಪಾಲನೆ ಮತ್ತು ಪೋಷಕನಾಗಿರುತ್ತಾನೆ. According to the sociologist, the man or a senior citizen or a senior person is the head of the family, and also he look after all his works. Example, the supervision, control, protect the family and all, or the major responsibilities of the family head. ಇಲ್ಲಿ ಯಾವುದೇ ನಿರ್ಧಾರಗಳನ್ನು ಕೈಗೊಳ್ಳುವ, ನಿರ್ಧಾರಗಳನ್ನು ಬದಲಾಯಿಸುವ ಅವಕಾಶಗಳು ಹೆಚ್ಚು, ಆತನಲ್ಲಿಯೇ ಕೇಂದ್ರೀಕೃತವಾಗಿರುತ್ತದೆ. ದ ಎಂಟೈರ್ ಪವರ್ ಈಸ್ ಆಲ್ವೇಸ್ ಸೆಂಟ್ರಲೈಸ್ಡ್ ವಿತ್ ದಿ ಹೆಡ್ ಆಫ್ ದಿ ಹೆಡ್ ಆಫ್ ದಿ ಫ್ಯಾಮಿಲಿ. ಹಾಗೂ ಕುಟುಂಬದ ಇತರೆ ಸದಸ್ಯರಿಗೆ ತಮ್ಮ ಭಾವನೆ, ಅಭಿಪ್ರಾಯಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸಲು ಅವಕಾಶಗಳು ಬಹಳಷ್ಟು ಕಡಿಮೆ. There are very less opportunity to show their notions and their opinion
ಅಬೌಟ್ ದ ಫ್ಯಾಮಿಲಿ, ಅಬೌಟ್ ದ ಫ್ಯಾಮಿಲಿ. ಹಾಗೂ ತಮ್ಮ ಆಸೆ ಆಕಾಂಕ್ಷೆಗಳನ್ನು ಮುಕ್ತವಾಗಿ ಅನುಭವಿಸಲು ಲಿಂಗತ್ವದ ಆಧಾರದಲ್ಲಿ ಸ್ತ್ರೀಯರಿಗೆ ಅಥವಾ ಮಹಿಳೆಯರಿಗೆ ಅವಕಾಶ ಕಡಿಮೆ. ಪುರುಷ ಅಧೀನಳಾದ ಸ್ತ್ರೀ ಬಾಲ್ಯದಲ್ಲಿ ತಂದೆಯ, ಯೌವನದಲ್ಲಿ ಗಂಡನ, ಮುಪ್ಪಿನಲ್ಲಿ ಮಕ್ಕಳ ಸೂಚನೆ ನಿರ್ದೇಶನಗಳಿಗೆ ಅವಳು ಶರಣಾಗತಿಯಾಗುತ್ತಾಳೆ. ಹಿಯರ್ ದ woman, according to the gender base, she has very less opportunity rather than the men. That's why here in the patriarchy system there are a number of opportunities are there. There is the family opportunity. The second one is the social opportunities. ಸಾಮಾಜಿಕ ಅವಕಾಶಗಳು ಬಹಳ ಮುಖ್ಯವಾಗಿರುವಂಥ ಒಂದು ಸಂದರ್ಭ ಇದು. ಸಾಮಾನ್ಯವಾಗಿ ಎಲ್ಲ ಕಡೆಯೂ ಕೂಡ ನಾವು ನೋಡುವಂಥ ಪ್ರಯತ್ನವನ್ನು ಮಾಡ್ತೇವೆ. ಆ ಹಿನ್ನೆಲೆಯಲ್ಲಿ ಒಬ್ಬ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿರ್ತಕ್ಕಂಥ ವ್ಯಕ್ತಿಗೆ ಸಾಮಾಜಿಕ ಅವಕಾಶಗಳು ವಿಪರೀತವಾಗಿರೋದನ್ನು ಕೂಡ ನಾವು ನೋಡ್ತೀವಿ. ಆ ಹಿನ್ನೆಲೆಯಲ್ಲಿ ನೋಡುವಂಥ ಪ್ರಯತ್ನ ಕೂಡ ಮಾಡಬಹುದು. ಪುರುಷ ಕೇಂದ್ರಿತ ಸಮಾಜದಲ್ಲಿ ಸ್ತ್ರೀಗಿಂತ ಪುರುಷರಿಗೆ ಸಾಮಾಜಿಕ ವಿವಿಧ ಸ್ತರಗಳಲ್ಲಿ ಅವಕಾಶಗಳು ಹೆಚ್ಚು. ಸಾಮಾಜಿಕ ವಿವಿಧ ಸ್ತರಗಳಲ್ಲಿ ಅವಕಾಶಗಳು ಹೆಚ್ಚು. ಯಾವುದೇ ಸಾಮಾಜಿಕ ಸನ್ನಿವೇಶದಲ್ಲಿ ಮುಕ್ತವಾಗಿ ಪಾಲ್ಗೊಳ್ಳಬಹುದು. ತಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸಬಹುದು. ಯಾವುದೇ ಸಾಮಾಜಿಕ ಸಂಬಂಧಗಳು ಹೊಂದಲಿಕ್ಕೆ ಸಾಧ್ಯತೆ ಇದೆ ಮತ್ತು ನಿರ್ವಹಿಸಿಕೊಂಡು ಹೋಗಬಹುದು. ಸಾಮಾಜಿಕ ಕಟ್ಟಳೆಗಳನ್ನು ಮೀರಬಹುದು. ಇಂತಹ ಅವಕಾಶಗಳು ಪುರುಷರಿಗೆ ಹೆಚ್ಚಿದ್ದು ಸ್ತ್ರೀಯರಿಗೆ ಇದರ ಪ್ರಮಾಣ ಕಡಿಮೆ. ಹಾಗಾಗಿ ಸಾಮಾಜಿಕ ಸ್ತರಗಳಲ್ಲಿ ಲಿಂಗತ್ವದ ಆಧಾರದಲ್ಲಿ ಸ್ತ್ರೀಗಿಂತ ಪುರುಷನೇ ಹೆಚ್ಚು ಅವಕಾಶಗಳನ್ನು ಹೊಂದಿದ್ದಾನೆ. ಅಕಾರ್ಡಿಂಗ್ ಟು ದಿಸ್ ಆಪರ್ಚುನಿಟಿ, ಹಿಯರ್ ದ ವುಮೆನ್ ಹ್ಯಾಸ್ the number of opportunities in the society. The men has number of opportunities in the society. In any situations or in any conditions, the man can express their opinion freely, express their arguments freely. But here the woman cannot, or the female cannot. And also the man, he has always any relationship with the society. He can cross the social norms. ಇಂತಹ ಅವಕಾಶಗಳು ಸಾಮಾನ್ಯವಾಗಿ ಪುರುಷರಿಗೆ ಹೆಚ್ಚಿರುತ್ತೆ, ಸ್ತ್ರೀಯರಿಗೆ ಇದರ ಪ್ರಮಾಣ ಕಡಿಮೆ ಇರುತ್ತೆ. ಹಾಗಾಗಿ ಸಾಮಾಜಿಕ ಸ್ತರಗಳಲ್ಲಿ ಲಿಂಗತ್ವದ ಆಧಾರದಲ್ಲಿ ಸ್ತ್ರೀಗಿಂತ ಪುರುಷನು ಹೆಚ್ಚಿನ ಅವಕಾಶಗಳನ್ನು ಹೊಂದಿದ್ದಾನೆ. ಧರ್ಮದ ಆಧಾರದಲ್ಲಿ, ದಟ್ ಈಸ್ ದ ರಿಲಿಜಿಯಸ್ ಆಪರ್ಚುನಿಟೀಸ್ ಫಾರ್ ದಿ ಪ್ಯಾಟ್ರಿಯಾರ್ಕ್ ಸಿಸ್ಟಮ್. ಸಾಮಾನ್ಯವಾಗಿ ಧರ್ಮದ ಆಧಾರದಲ್ಲೂ ಕೂಡ ಆ ಹಿನ್ನೆಲೆಯಲ್ಲಿ ಒಬ್ಬ ಮಹಿಳೆ ತನ್ನ ಅವಕಾಶಗಳನ್ನು ತಾನು ಹೆಚ್ಚು ಬಳಸಿಕೊಳ್ಳುವಂಥ ಪ್ರಯತ್ನ ಕೂಡ ಕಡಿಮೆ ಇರ್ತದೆ. ಆ ಹಿನ್ನೆಲೆಯಲ್ಲಿ ನೋಡೋದಾದರೆ ಆ ಅವಕಾಶಗಳು ಕೂಡ ಆಕೆಗೆ ಕಡಿಮೆ. ಆ ಪ್ರಯತ್ನ ಕೂಡ ಇಲ್ಲಿ ನಡೆಯುತ್ತೆ. ಧರ್ಮದ ಆಧಾರವಾಗಿ ಲಿಂಗತ್ವದ ಸನ್ನಿವೇಶದಲ್ಲಿ ಸ್ತ್ರೀಗಿಂತ ಪುರುಷನೇ ಅವಕಾಶಗಳನ್ನು ಹೊಂದಿದ್ದಾನೆ. ಅಕಾರ್ಡಿಂಗ್ ಟು ದ ರಿಲಿಜಿಯಸ್, the man has more opportunity than the woman. The man has more opportunity than the woman. In all the religious places or in all the religious books, always the man is a dominant, and man has a more opportunity in the society, and man has a more opportunities and also power in the society. Example, in Ramayana, Mahabharata, Manusmriti, Quran, Bible, etc. In any books or in any religious books, we can study related to only the man. There is a very less opportunity regarding to the woman. There are a very less opportunities regarding to woman. ಧರ್ಮದ ಅವಕಾಶಗಳು ಕೂಡ ಒಂದು ಅಂಶದ ಆಧಾರದ ಮೇಲೆ ಇರುವಂಥದ್ದು. ಧರ್ಮದ ಆಧಾರವಾಗಿ ಲಿಂಗತ್ವದ ಸನ್ನಿವೇಶದಲ್ಲಿ
ಸ್ತ್ರೀಗಿಂತ ಪುರುಷನೇ ಅವಕಾಶಗಳನ್ನು ಹೊಂದಿದ್ದಾನೆ. ಎಲ್ಲ ಧಾರ್ಮಿಕ ಪವಿತ್ರ ಗ್ರಂಥಗಳಲ್ಲಿ ಪುರುಷ ಮಹಾಶಯರನ್ನೇ ಹೆಚ್ಚು ಬಿಂಬಿಸಿ ಅವರಿಗೆ ಅವಕಾಶಗಳನ್ನು ಮತ್ತು ಸಮಾಜದ ಉನ್ನತ ಪದವಿಗೆ ಕೂರಿಸುವ ಪ್ರಯತ್ನಗಳನ್ನು ಬಹಳಷ್ಟು ಕಾಲಗಳಿಂದ ರಾಮಾಯಣ, ಮಹಾಭಾರತ, ಮನುಸ್ಮೃತಿ, ಕುರಾನ್, ಬೈಬಲ್ ಮುಂತಾದ ಯಾವುದೇ ಧಾರ್ಮಿಕ ಗ್ರಂಥಗಳು ನಾವು ಅಧ್ಯಯನ ಮಾಡಲಿಕ್ಕೆ ಹೊರಟ್ರೆ ಆ ಗ್ರಂಥಗಳ ಅವಕಾಶಗಳು ಕೂಡ ಇಷ್ಟೇ ಇದೆ. ಈ ರೀತಿಯಾದ ಅವಕಾಶವನ್ನೇ ನೀಡ್ತಾ ಬಂದಿರೋದನ್ನು ಕೂಡ ಅಲ್ಲಿ ನಾವು ನೋಡ್ತೇವೆ. ಆ ಹಿನ್ನೆಲೆಯಲ್ಲಿ ನಾವು ಅವಕಾಶಗಳನ್ನು ಬಿಂಬಿಸುವ ದೃಷ್ಟಿಗೆ ಬಂದಾಗ ಮುಖ್ಯವಾಗಿ ಮಾನವೀಯ ದೃಷ್ಟಿಯನ್ನು ಆಧಾರವಿಟ್ಟುಕೊಂಡು ಅನ್ಯ ಜಾತಿಯ ಅಥವಾ ಮತ ಧರ್ಮದ ಹಿನ್ನೆಲೆಯಲ್ಲಿ ಅಥವಾ ಧರ್ಮದಲ್ಲಿ ವಿವಾಹವಾದರೂ ಮಹಿಳೆ ತನ್ನ ಗಂಡನ ಧರ್ಮವನ್ನು ಆಚರಿಸಬೇಕು. ಹೀಗೆ ಧಾರ್ಮಿಕ ಅವಕಾಶಗಳು ಸ್ತ್ರೀಯರಿಗಿಂತ ಪುರುಷರಿಗೆ ಹೆಚ್ಚಿರೋದನ್ನು ಪ್ರಾಚೀನ ಕಾಲದಿಂದಲೂ ಕೂಡ ನೋಡುವಂಥ ಅವಕಾಶ ಬೆಳೆಸ್ಕೊಂಡು ಬಂದಿದೆ. ದಿಸ್ ಈಸ್ ಆಲ್ ಅಬೌಟ್ the religious opportunity for the women. Next one is the economic opportunity. The economic opportunity. The ಆರ್ಥಿಕ ಅವಕಾಶಗಳು ಲಿಂಗತ್ವದ ಆಧಾರದಲ್ಲಿ ಕೌಟುಂಬಿಕ ಸನ್ನಿವೇಶ ಅಥವಾ ಸಾಮಾಜಿಕ ಸನ್ನಿವೇಶಗಳಲ್ಲಿ ಸ್ತ್ರೀಯರಿಗಿಂತ ಪುರುಷರಿಗೆ ಆರ್ಥಿಕ ಅವಕಾಶಗಳು ಹೆಚ್ಚು. ಕಾರಣ, ಒಂದು ಕುಟುಂಬದ ಆರ್ಥಿಕತೆಯ ಮೂಲ ಹಿರಿಯ ಪುರುಷನಲ್ಲಿ ಕೇಂದ್ರೀಕೃತವಾಗಿರುತ್ತದೆ. ಆ ನಿಟ್ಟಿನಲ್ಲಿ ಆರ್ಥಿಕ ವ್ಯವಹಾರಗಳನ್ನು ನಿರ್ವಹಿಸುವ ಸಂಪೂರ್ಣ ಜವಾಬ್ದಾರಿ ಅಥವಾ ಇಂತಹ ಅವಕಾಶ ಆತನಿಗೆ ಹೆಚ್ಚು ಹಾಗೂ ಸಾಮಾಜಿಕ ಸನ್ನಿವೇಶಗಳಲ್ಲಿ ಸ್ತ್ರೀಗಿಂತ ಪುರುಷರೇ ಆರ್ಥಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವಿಕೆಯ ಪ್ರಮಾಣ ಹೆಚ್ಚು. ಹಾಗಾಗಿ ಲಿಂಗತ್ವದ ಪಾತ್ರದಲ್ಲಿ ಸ್ತ್ರೀಗಿಂತ ಪುರುಷರಿಗೆ ಆರ್ಥಿಕ ಅವಕಾಶಗಳು ಹೆಚ್ಚು ಎಂದು ಹೇಳಬಹುದು. ಆನ್ ದ ಬೇಸಿಸ್ ಆಫ್ ಜೆಂಡರ್, ಇನ್ ದ ಸಿಚುಯೇಷನ್ ಆಫ್ ಫ್ಯಾಮಿಲಿ ಆರ್ ಸೋಷಿಯಲ್, ದ ಆಪರ್ಚುನಿಟೀಸ್ ಆರ್ ಮೋರ್ ಫಾರ್ ಮೆನ್ ದ್ಯಾನ್ ದಿ ಫಿಮೇಲ್ ಆರ್ ವುಮೆನ್, ಬಿಕಾಸ್ ದ ಮೇನ್ ಎಕನಾಮಿಕ್ ಸೋರ್ಸ್ ಆರ್ centralized in the men. That's why, and also he is also eligible and able to lead the economic business or economic activities in the home. That's why that is the main reason to give more economic opportunities for the men. The next one is the industrial opportunities. Next one is industrial opportunities. ಸಾಮಾನ್ಯವಾಗಿ ಔದ್ಯೋಗಿಕ ಅವಕಾಶಗಳು. ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಒನ್. ಪ್ರಾಚೀನ ಕಾಲದಿಂದಲೂ ಮಹಿಳೆ 4 ಗೋಡೆಗಳ ಮಧ್ಯದಲ್ಲಿಯೇ ಜೀವಿಸಬೇಕು. ದಿಸ್ ಇಸ್ ದ ರೂಲ್ ಫ್ರಮ್ ದ ಏನ್ಸಿಯಂಟ್ ಪೀರಿಯಡ್. ಓನ್ಲಿ ಶಿ ಈಸ್ ಲಿವಿಂಗ್ in between the 4 wall, because he always follow the rules and regulations. That's why it is also more influenceable than the male sector. And also there is no more opportunity for the women in some industrial area. That's why some industries or industrial areas give less opportunities for those sector, for those groups, because it has the many reason. Because the men are always have a more opportunity rather than the female. That's why in all the general industrial areas the male dominant is the supreme. ಸಾಮಾನ್ಯವಾಗಿ ಹೀಗೆ ಲಿಂಗತ್ವದ ಆಧಾರದಲ್ಲಿ ಅವಕಾಶಗಳು ಪುರುಷ ಕೇಂದ್ರಿತವಾಗಿರುವುದನ್ನು ಕಾಣಬಹುದು. ಇಟ್ ಆಲ್ವೇಸ್ ದ ಮೆನ್ ಸೆಂಟ್ರಲೈಸ್ಡ್. ದಟ್ಸ್ ವೈ ಹಿಯರ್ ದ ಸಮ್ ಆಕ್ಟಿವಿಟೀಸ್ ರಿಗಾರ್ಡಿಂಗ್ ಟು ದ ಪೊಸಿಷನ್ಸ್ ಆಫ್ ಅಥಾರಿಟಿ ಆರ್ ಹೆಲ್ಡ್ ಅಂಡರ್ ಮೆನ್ ಇನ್ ಆಲ್ ಸೋಷಿಯಲ್ ಆಕ್ಟಿವಿಟೀಸ್ ಇನ್ ದ ಸೊಸೈಟಿ. Men can participate in the public realm through the education.
through the education. That is the very very important aspects regarding to the male dominant society. Male dominant society. ಹಾಗಾಗಿ ಆ ಅವಕಾಶಗಳು ಅವನಿಗೆ ಹೆಚ್ಚಾಗಿ ಕಂಡು ಬರಲಿಕ್ಕೆ ಸಾಧ್ಯತೆಯೂ ಕೂಡ ಇರುವಂಥದ್ದನ್ನು ನೋಡ್ತೀವಿ. Then another important topic, that is the resources and patriarchy. Resources is a stock or supply of money. Resources is a stock or supply of money, materials, staff and other assets that can be drawn on by a person or organization in order to function effectively. Natural resources therefore need be differentiated from human made resources such as money, factories, information, labor and the computers. Traditionally, a resource was defined as a product of biological, ecological or the geological processes that satisfies human wants. Modern times, the concept resources has come to refer to process of the capitalism and the specifically to notions of development and state formation. ಹಾಗಾಗಿ ಸಾಮಾನ್ಯವಾಗಿ ಸಂಪನ್ಮೂಲಗಳೆಂದರೆ ಇವೆಲ್ಲವೂ ದಾಸ್ತಾನು ಅಥವಾ ಹಣ, ಸಾಧನಗಳು, ಕಾರ್ಮಿಕರು, ಇತರೆ ಅಂಶಗಳನ್ನು ಒಟ್ಟಾರೆಯಾಗಿ ನಾವು ಸಂಪನ್ಮೂಲ ಎಂದು ಕರೆಯುತ್ತೇವೆ. What are the regions on the basis of gender to concentrate on the resources? ಸಾಮಾನ್ಯವಾಗಿ ಲಿಂಗತ್ವದ ಆಧಾರದ ಮೇಲೆ ಸಂಪನ್ಮೂಲ ಕೇಂದ್ರೀಕೃತವಾಗಲು ಕಾರಣಗಳೇನು? The number one is the major role of the men in creation of the resources. That is the important major role. For the purpose of his development or the family development or the family members development, he always maintain an important role to create a economic management. That is the important role of the male in the society. ಸಾಮಾನ್ಯವಾಗಿ ಒಂದು ಕುಟುಂಬದ ಸದಸ್ಯರಲ್ಲಿ ತಮ್ಮ ಕುಟುಂಬದ ಏಳಿಗೆಗಾಗಿ ಅಥವಾ ಕುಟುಂಬ ಸದಸ್ಯರ ಜೀವನ ನಿರ್ವಹಣೆಗಾಗಿ ಸಂಪನ್ಮೂಲವನ್ನು ಸೃಷ್ಟಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವವರು ಪುರುಷರೇ ಆಗಿರುತ್ತಾರೆ. ಹಾಗಾಗಿ ತಮ್ಮ ಮುಂದಿನ ಪೀಳಿಗೆಯ ಉದ್ಧಾರಕ್ಕಾಗಿ ಸಂಪನ್ಮೂಲ ಅತಿ ಅವಶ್ಯಕ ಎಂದು ಅವರು ಭಾವಿಸ್ತಾರೆ. The second one is the role of men in transferring the resources. The role of men in transferring the resources. ಸಾಮಾನ್ಯವಾಗಿ ಕ್ರೋಢೀಕರಿಸಲ್ಪಟ್ಟಂತಹ ಸಂಪನ್ಮೂಲ ಅನಾದಿ ಕಾಲದಿಂದ ತಂದೆಯಿಂದ ಮಗನಿಗೆ ವರ್ಗಾಯಿಸಲ್ಪಡುತ್ತಾ ಬಂದಿದೆ. ನಮಗೆಲ್ಲ ಗೊತ್ತಿರೋ ವಿಚಾರನೆ. From ancient periods, the total resources always transfer from one generation to another generation. For example, father to his son, and his son to his son. It is the routine work in the society. ಆ ಮೂಲಕ ಸಂಪನ್ಮೂಲದ ಬಳಕೆ, ನಿಯಂತ್ರಣದ ಅಧಿಕಾರ ಹೆಚ್ಚಾಗಿ ಪುರುಷರಿಂದ ಪುರುಷರಿಗೆ ವರ್ಗಾಯಿಸಲ್ಪಡುತ್ತಿದ್ದು ಅದು ಅವರಲ್ಲಿ ಮಾತ್ರ ಕೇಂದ್ರೀಕೃತವಾಗಿದೆ. The third one is the role of men in upliftment of the resources. The role of men in upliftment of the resources. ತಂದೆಯಿಂದ ಪಡೆದ ಭೂಮಿ, ಹಣ, ಆಸ್ತಿ, ಕಟ್ಟಡ, ಇತರೆ ಸಂಪನ್ಮೂಲಗಳನ್ನು ಉನ್ನತೀಕರಿಸುವ ಮೂಲಕ ಆ ಸಂಪತ್ತನ್ನು ರಕ್ಷಿಸುವ, ಮಿತವಾಗಿ ಬಳಸುವ, ದ್ವಿಗುಣಗೊಳಿಸುವ ಪ್ರಕ್ರಿಯೆಯಲ್ಲಿ ಹೆಚ್ಚಿನ ಪಾತ್ರ ನಿರ್ವಹಿಸುವವನು ಪುರುಷನೇ ಆಗಿರುತ್ತಾನೆ. ಆ ಮೂಲಕ ಪಿತ್ರಾರ್ಜಿತ ಸಂಪನ್ಮೂಲವನ್ನು ವೃದ್ಧಿಸುವವನು ಅವನೇ ಆಗಿರುತ್ತಾನೆ. ಹಾಗಾಗಿ ಸಂಪನ್ಮೂಲವು ಪುರುಷ ಕೇಂದ್ರವಾಗುವಲ್ಲಿ ಇದೊಂದು ಪ್ರಮುಖವಾಗಿರುವಂತಹ ಕಾರಣ. Modern times the concept resources has come to refer to processes of the capitalism.
and specifically to notions of the development of state formation. Head of the family decides that determines likes and dislikes of the family members. The fourth one is the distribution of resources is also very very important. The distribution of resources. ಸಾಮಾನ್ಯವಾಗಿ ಪಿತ್ರಾರ್ಜಿತ ಸಂಪನ್ಮೂಲವನ್ನು ಕಾನೂನು ಪ್ರಕಾರ ಅಥವಾ ತಮ್ಮ ಸಂಪ್ರದಾಯದಂತೆ ವರ್ಗಾಯಿಸುವಾಗ ಹೆಚ್ಚಿನ ಪ್ರಮಾಣದಲ್ಲಿ ಅದು ವರ್ಗಾವಣೆಗೊಳ್ಳುವ ಸಾಧ್ಯತೆ ಇರುತ್ತೆ. ಅಥವಾ ಪ್ರಮುಖ ಸಂಪನ್ಮೂಲಗಳು ತಂದೆಯಿಂದ ಮಗನಿಗೆ, ಹೆಣ್ಣು ಮಕ್ಕಳಿಗಿಂತ ಅಥವಾ ತಮ್ಮ ಮಗಳಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಹಂಚಿಕೆಯಾಗುವ ಮೂಲಕ ಮತ್ತೆ ಸಂಪನ್ಮೂಲ ಪುರುಷ ಕೇಂದ್ರವಾಗುತ್ತೆ. ಅಕಾರ್ಡಿಂಗ್ ಟು ದ ಜೆಂಡರ್ ಆರ್ ಪ್ಯಾಟ್ರಿಯಾರ್ಕಿ, men has super power, super respect or values always conduct in the family. And also men has the power to frame laws and judging and solving the family issues. That's why he has always an important role in the society. This is all about the resources of the patriarchy. Then what is the power? What is the role of power and patriarchy? What is the role of power and the patriarchy? ಹಾಗಾದರೆ ಕುಟುಂಬದಲ್ಲಿ ಬಂದಾಗ ಆ ದೃಷ್ಟಿಯಲ್ಲಿ ಕೂಡ ನಾವು ನೋಡುವಂಥ ಪ್ರಯತ್ನ ಅಧಿಕಾರ ಎಂಬುದು ಒಂದು ಸಾಮಾಜಿಕ ಸನ್ನಿವೇಶ, ಸಾಮಾಜಿಕ ವಿನ್ಯಾಸ. Gender and power relations continue to be at odds with each other in the past. It is always relevant to the person regarding to the situation and the contestant. ಅಧಿಕಾರ ಎಂದರೆ ಓರ್ವ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯ ಮೇಲೆ ಅಥವಾ ಓರ್ವ ವ್ಯಕ್ತಿ ಮತ್ತೊಂದು ಗುಂಪಿನ ಮೇಲೆ ತನ್ನ ಆಲೋಚನೆ, ಅಭಿಪ್ರಾಯಗಳು, ಚಿಂತನೆ, ಸಿದ್ಧಾಂತಗಳನ್ನು ಪ್ರಭಾವ ಬೀರುವಂತೆ ಹೊಂದಿರುವ ಶಕ್ತಿಯೇ ಅಧಿಕಾರವಾಗಿದೆ. ಈ ಅಧಿಕಾರದಿಂದ ಆ ವ್ಯಕ್ತಿ ಆ ಗುಂಪಿನ ಅಥವಾ ನಿರ್ದಿಷ್ಟ ವ್ಯಕ್ತಿಯ ವರ್ತನೆಗಳನ್ನು ಅಧ್ಯಯನ ಮಾಡಬಹುದು, ಅಧ್ಯಯನ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಥವಾ ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯತೆ ಇದೆ. ಜೆಂಡರ್ ರೋಲ್ ಡಿಫೈನ್ಸ್ every aspect of life. That includes the dress. It always the influence upon the person, and also one person is always the influence upon the other group regarding to his thinking and opinions and thoughts and always theories. That power is called as the power. That energy is called as the power. ಆ ಹಿನ್ನೆಲೆಯಲ್ಲಿ ಆ ಅಂಶದ ಸನ್ನಿವೇಶಗಳನ್ನು ಕೂಡ ನೀಡುವಂಥ ಪ್ರಯತ್ನ ಅಲ್ಲಿ ನಡೆಯುತ್ತೆ. ದೆನ್ ವಾಟ್ ಆರ್ ದ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಪವರ್? ವಾಟ್ ಆರ್ ದ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಪವರ್? ಸಾಮಾನ್ಯವಾಗಿ ನಾವೀಗಾಗಲೇ ಚರ್ಚೆ ಮಾಡ್ತಾ ಇದ್ದೇವೆ. ಹಾಗಾದರೆ ಒಂದು ಪವರ್ ಅಂದರೆ ಹೇಗಿರಬೇಕು, ಏನದು? ಒಂದು ಸನ್ನಿವೇಶದ ಅಂತಿಮ ತೀರ್ಮಾನದ ಶಕ್ತಿಯನ್ನು ಹೊಂದಿರ್ತಾರೆ. ಹಿಯರ್ ದ ಮೆನ್ ಆಲ್ವೇಸ್ ಹ್ಯಾವ್ a power regarding to the judgment, and also they have a power regarding to the control of the group or a person, and also they have a capacity regarding to the changes into the group's members behavior, the behaviors of the group members. And also the next one is, the fourth one is, they always have a good thinking, and also they always the press or they always the dominate with the group members. ಸಾಮಾನ್ಯವಾಗಿ ಒಂದು ಗುಂಪಿನ ಸದಸ್ಯರ ಮೇಲೆ ಒತ್ತಾಯಪೂರ್ವಕವಾಗಿ ತಮ್ಮ ಆಲೋಚನೆಗಳನ್ನು ಪಾಲಿಸುವಂತೆ ಮಾಡುವ ಸಾಮರ್ಥ್ಯವನ್ನು ಹೊಂದಿರ್ತಾರೆ. ದೈನಂದಿನ ಸಾಮಾನ್ಯ ಬೇಡಿಕೆಗಳನ್ನು ಈಡೇರಿಸುವ ಮೂಲಕ ಇವರು ಆ ಪ್ರಯತ್ನವನ್ನು ಮಾಡ್ತಾರೆ. ಕೌಟುಂಬಿಕ ಸನ್ನಿವೇಶವನ್ನು ಬದಲಿಸುವ, ನಿಯಂತ್ರಿಸುವ ಶಕ್ತಿ ಇವರಲ್ಲಿ ಕೇಂದ್ರೀಕೃತವಾಗಿರುತ್ತದೆ. ದಿ ಆಲ್ವೇಸ್ ದ ಕಾನ್ಸಂಟ್ರೇಟ್ ಆನ್ ದ ಕಂಟ್ರೋಲ್ ಆಫ್ ದ ಫ್ಯಾಮಿಲಿ ಸಿಚುಯೇಷನ್ಸ್.
and also all the economic capacity or all the economic power always centralized on their hand. Centralized on their hand. These are the basic characteristics of the patriarchy and also power. Then what are the reasons behind that? What are the reasons behind that? How the reasons for the male centralized power? Reasons for the male centralized power. What are the reasons behind that? Let us see some important reasons relating to the male dominant society. The number one is, it is hereditary. Move from father to son. ಒಂದನೇದು ವಂಶ ಪಾರಂಪರ್ಯತೆ. ಇದು ಒಬ್ಬ ಮನುಷ್ಯನಿಂದ ಮತ್ತೊಬ್ಬ ಮನುಷ್ಯನಿಗೆ ವರ್ಗಾವಣೆ ಆಗುವಂತಹ ಪ್ರಕ್ರಿಯೆ. ಇಟ್ ಈಸ್ ಹೆರಿಡಿಟರಿ, ಮೂವ್ ಫ್ರಮ್ ಫಾದರ್ ಟು ಸನ್. ದ ಸೆಕೆಂಡ್ ಒನ್ ಈಸ್ ಪುರುಷನ ದೇಹ ರಚನೆ. ಫಿಸಿಕಲ್ ಸ್ಟ್ರೆಂತ್ ಆಫ್ ಮೆನ್ more than women. This is also the another important reason for male centralized power, that is the physical strength of men more than women. The third one is the mental strength and also the controlling capacity. ಸಾಮಾನ್ಯವಾಗಿ ಮಾನಸಿಕ ಸದೃಢತೆ ಮತ್ತು ನಿಯಂತ್ರಣ ಸಾಮರ್ಥ್ಯ. ಮಾನಸಿಕ ಸದೃಢತೆ ಮತ್ತು ನಿಯಂತ್ರಣ ಸಾಮರ್ಥ್ಯ ಒಂದು ಕುಟುಂಬವನ್ನು, ಒಂದು ಸಮಾಜವನ್ನು, ಒಂದು ಗುಂಪನ್ನು ನಿಯಂತ್ರಣ ಮಾಡುವಂತಹ ಸನ್ನಿವೇಶ ಆ ವ್ಯಕ್ತಿಗೆ ಇರುತ್ತೆ. ಅಂಡ್ ಆಲ್ಸೋ ಸೋಷಿಯಲ್ ಸಿಚುಯೇಷನ್ಸ್ ಅಂಡ್ ಸೋಷಿಯಲ್ ಸರ್ಕಮ್ಸ್ಟೆನ್ಸಸ್ ಸೋಷಿಯಲ್ ಸಪ್ರೆಸ್ ದ ವುಮೆನ್. ದಿಸ್ ಇಸ್ ಅನದರ್ ಒನ್ ಇಸ್ ಇಂಪಾರ್ಟೆಂಟ್. ದ ಫೋರ್ತ್ ಒನ್ ಈಸ್ ಸಮಾಜದ ಸನ್ನಿವೇಶಗಳು. ಸಮಾಜದ ಸನ್ನಿವೇಶಗಳು ಕೂಡ ದ ಗ್ರೇಟ್ ರೀಸನ್ ಫಾರ್ ದಿ ಮೇಲ್ ಸೆಂಟ್ರಲೈಸ್ಡ್ ಪರ್ಸನ್ ಆರ್ ಪವರ್. ದ ಸೋಷಿಯಲ್ ಸಿಚುಯೇಷನ್ ಆ್ಯಂಡ್ ಸರ್ಕಮ್ಸ್ಟೆನ್ಸಸ್ ಸಪ್ರೆಸ್ ದ ವುಮೆನ್. ಇಟ್ ಈಸ್ ಆಲ್ಸೋ ದ ಗ್ರೇಟ್ ರೀಸನ್ ಫಾರ್ ದ ಮೇಲ್ ಸೆಂಟ್ರಲೈಸ್ಡ್ ಪವರ್. ದೆನ್ ಅನದರ್ ಒನ್ ಈಸ್, ದ ಫಿಫ್ತ್ ಒನ್ ಈಸ್ ಕಸ್ಟಮ್ಸ್ ಆ್ಯಂಡ್ ಟ್ರೆಡಿಷನ್ಸ್ ಗ್ಲೋರಿಫೈಸ್ ಮ್ಯಾನ್. ರೂಢಿ ಸಂಪ್ರದಾಯಗಳು, ನಮ್ಮ ಸಮಾಜದಲ್ಲಿರುವಂತಹ ರೂಢಿ ಸಂಪ್ರದಾಯಗಳು ಕೂಡ ಬಹಳ ಮುಖ್ಯವಾಗಿರುವಂಥದ್ದು. ಅವು ಕೂಡ ತಮ್ಮ ಸಮಾಜವನ್ನು ನಿರ್ವಹಣೆ ಮಾಡುವಂಥ ಪ್ರಯತ್ನ ಕೂಡ ಮಾಡ್ತಾ ಬಂದಿದೆ. ದ ಅನದರ್ ಇಂಪಾರ್ಟೆಂಟ್ ರೀಸನ್ಸ್ ಫಾರ್ ಮೇಲ್ ಸೆಂಟ್ರಲೈಸ್ಡ್ ಪವರ್, ದಟ್ ಈಸ್ ದಿ ಕಸ್ಟಮ್ಸ್ ಆ್ಯಂಡ್ ಟ್ರೆಡಿಷನ್ಸ್ ಗ್ಲೋರಿಫೈಸ್ ದ ಮ್ಯಾನ್. ದೆನ್ ಲಾಸ್ಟ್ ಒನ್ ಈಸ್ ದ ಬಿಲೀಫ್ಸ್ ಆ್ಯಂಡ್ ಫೇತ್ಸ್ ಆಫ್ ರಿಲಿಜಿಯನ್. ಬಿಲೀಫ್ಸ್ ಆ್ಯಂಡ್ ಫೇತ್ಸ್ ಆಫ್ ದ ರಿಲಿಜಿಯನ್. ಸಾಮಾನ್ಯವಾಗಿ ಧರ್ಮದ ನಂಬಿಕೆಗಳು, ಧಾರ್ಮಿಕ ನಂಬಿಕೆಗಳು, ಧಾರ್ಮಿಕ ಸತ್ಯಗಳು ಅದಕ್ಕೆ ಮುಖ್ಯವಾಗಿರುವಂಥದ್ದು. These are all some important reasons for male centralized power. The position of authority are held under the men in all social activities in the society. Men decide women labor power both inside and outside work. Men decide the women reproductive power, that is the number child they can have. ಎಷ್ಟು ಮಕ್ಕಳಿರಬೇಕು ನಾವು ಅನ್ನೋದನ್ನು ಅವರೇ ನಿರ್ಧಾರ ಮಾಡ್ತಾರೆ, ಅದು ಕೂಡ ಅವರ ಅಧಿಕಾರ. ಅಥವಾ ಮಹಿಳೆ ಕಾರ್ಮಿಕತನ ಶಕ್ತಿನ ಗುರುತಿಸುವಂಥ ಪ್ರಯತ್ನ ಕೂಡ ಅವರು ಮಾಡ್ತಾ ಇರ್ತಾರೆ. ಕಂಟ್ರೋಲ್ ಓವರ್ ವುಮೆನ್ ಸೆಕ್ಸುಯಾಲಿಟಿ ಎಗನೆಸ್ಟ್ ಹರ್ ಇಂಟ್ರೆಸ್ಟ್. ಕೆಲವೊಮ್ಮೆ ಅವಳಿಗೆ ಇಷ್ಟವಿಲ್ಲದಿದ್ರೂ ಕೂಡ ಲೈಂಗಿಕ ಹಿತಾಸಕ್ತಿಯ ಮೇಲೆ ಪುರುಷರೇ ಹೆಚ್ಚಿನ ನಿಯಂತ್ರಣವನ್ನು ಸಾಧಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ರೆಗ್ಯುಲೇಟ್ ವುಮೆನ್ ಆಬಿಲಿಟಿ, ವೇರ್ ವೆನ್ ಟು ಗೋ, ವೇರ್ ನಾಟ್ ಟು ಗೋ. ನೀನು ಎಲ್ಲಿಗೆ ಹೋಗಬೇಕು, ಎಲ್ಲಿಗೆ ಹೋಗಬಾರ್ದು ಅನ್ನೋದನ್ನು ಡಿಸೈಡ್ ಮಾಡೋಂಥವ್ರು ಕೂಡ ಅವರೇ ಆಗಿರ್ತಾರೆ. ಮೋಸ್ಟ್ ಆಫ್ ದ ಪ್ರಾಪರ್ಟಿ ಆ್ಯಂಡ್ ಪ್ರೊಡಕ್ಟಿವ್ ರಿಸೋರ್ಸಸ್ ಓನ್ಡ್ ಬೈ ದ ಮೆನ್. ಭಾಳಷ್ಟು ಜನದಲ್ಲಿ ನಾವು ನೋಡುವಂಥ ಸನ್ನಿವೇಶಗಳಿಗೆ ಬಂದರೆ ಸಾಮಾನ್ಯವಾಗಿ ಅವರ ಸಂಪತ್ತೆಲ್ಲವೂ ಕೂಡ, ಉತ್ಪಾದನಾ ಸಾಮರ್ಥ್ಯವೆಲ್ಲವೂ ಕೂಡ ಮಹಿಳೆಯಲ್ಲೇ ಕೇಂದ್ರೀಕೃತವಾಗಿರುವಂಥದ್ದನ್ನು ಕೂಡ ನೋಡ್ತೀವಿ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಈಸ್ ಆಲ್ ಅಬೌಟ್ ದ ಕಾನ್ಸೆಪ್ಟ್ ಆಫ್ ದ ಪ್ಯಾಟ್ರಿಯಾರ್ಕಿ, ಪವರ್, ಆಪರ್ಚುನಿಟಿ ಆ್ಯಂಡ್ ರಿಸೋರ್ಸಸ್. ಸಾಮಾನ್ಯವಾಗಿ ನಾವು ಇಲ್ಲಿಯ ತನಕ ಚರ್ಚೆ ಮಾಡಿದಂತಹ ಎಲ್ಲ ವಿಷಯಗಳು ಪಿತೃಪ್ರಭುತ್ವ ವ್ಯವಸ್ಥೆ
ಅದರ ಅಡಿಯಲ್ಲಿ ಬರುವಂತಹ ಅಧಿಕಾರ, ಸನ್ನಿವೇಶಗಳು ಮತ್ತು ಸಂಪನ್ಮೂಲಗಳು ಅನ್ನುವ ವಿಚಾರವಾಗಿ ನಾವು ಚರ್ಚೆ ಮಾಡಿದ್ದೇವೆ.